ಜೈ ಹಿಂದ್ ಸ್ನೇಹಿತರೆ, ನಾನು ಭರ್ತೇಶ್ ಮೂಡಲ್ಗಿ, ಶಾರದಾ ವಿದ್ಯಾಲಯ ಮೂಡಲಗಿಂದ ಸಾಕಷ್ಟು ಜನ ಅಭ್ಯರ್ಥಿಗಳು ಸರ್ ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾರೆ, ಅದರ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತದ್ರಿ, ನಾವು ಯಾವ್ದು ಅಪ್ಲಿಕೇಶನ್ ಹಾಕ್ಬೇಕಂತ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇತ್ತು. ಆ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡಕ್ಕೆ ಇವತ್ತಿನ ದಿನ ಫುಲ್ ಇನ್ಫಾರ್ಮೇಷನ್ ಕೊಡ್ಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಯಾರಾದರೂ ಮೊದಲ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಶಾರದಾ ವಿದ್ಯಾಲಯ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಅಗ್ನಿವೀರ ಆರ್ಮಿ, ಜಿಡಿ, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ಗಳಿಗೆ ತಯಾರಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಮಿಸ್ ಮಾಡದ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ನೋಡ್ಬೋದು, ಈ ಒಂದು ವಿಡಿಯೋದಾಗ ನಾವು ಯಾವ್ಯಾವ ಇನ್ಫಾರ್ಮೇಶನ್ ಕೊಡ್ತೀವಿ ಅಂದ್ರೆ ಅಗ್ನಿವೀರ್ ಎಕ್ಸಾಮ್ದ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತದ, ಮತ್ತು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ನಮ್ದು ಏನು ಕ್ವಾಲಿಫಿಕೇಶನ್ ಇರಬೇಕು, ಏಜ್ ಏನಿರಬೇಕು, ಎಕ್ಸಾಮ್ ಫೀಸ್ ಏನಿರ್ತದ ಅಪ್ಲಿಕೇಶನ್ ಹಾಕಕ್ಕೆ, ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದ, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದ, ಫಿಸಿಕಲ್ ಯಾವ ಥರ ಇರ್ತದ, ಮೆಡಿಕಲ್ ಯಾವ ಥರ ಇರ್ತದ, ನಮಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದೇ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಇದು ನಮ್ಮ ಶಾರದಾ ವಿದ್ಯಾಲಯದ ಕ್ಯಾಂಪಸ್ ಆಗಿರ್ತದ. ಅದೇ ರೀತಿಯಾಗಿ ನೀವೇನಾದರೂ ಅಗ್ನಿವೀರ್ ತಯಾರಿ ಮಾಡ್ತಾ ಇದ್ರೆ ನಮ್ಮ ಸಂಸ್ಥೆ ಒಳಗೆ ಇದೇ ತಿಂಗಳು 15ನೇ ತಾರೀಕು 20ನೇ ತಾರೀಕು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಅಂದ್ರೆ ನಿನ್ನೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ 1 ಏಪ್ರಿಲ್ 2026 ಮುಗಿತದ. ಆನ್ಲೈನ್ ಎಕ್ಸಾಮ್ ಡೇಟ್ ಇನ್ನು ಎಕ್ಸಾಮ್ ಡೇಟ್ ಯಾವಾಗಂತ ಕನ್ಫರ್ಮ್ ಆಗಿಲ್ಲ. ಅದೇ ರೀತಿಯಾಗಿ ನೋಡ್ಬೋದು, ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಪ್ಪ ಅಂದ್ರೆ ನಮ್ಗೆ ಫಸ್ಟ್ ಆಧಾರ್ ಕಾರ್ಡ್ ಇರಬೇಕು. ಏನಿರ್ಬೇಕ್ರಿ? ಆಧಾರ್ ಕಾರ್ಡ್ ಇರಬೇಕು. ನೆಕ್ಸ್ಟ್ ಸ್ಕ್ಯಾನ್ ಮಾಡಿರ್ತಕ್ಕಂಥ ಸಿಗ್ನೇಚರ್ ಕಾಪಿ ಇರಬೇಕು, ಸಾಫ್ಟ್ ಕಾಪಿ ಇರಬೇಕು, ಲೇಟೆಸ್ಟ್ ಫೋಟೋ ಇರಬೇಕು. ಏನಿರ್ಬೇಕ್ರಿ? ಲೇಟೆಸ್ಟ್ ಫೋಟೋ ಕೂಡ ಸ್ಕ್ಯಾನ್ ಕಾಪಿ ಇರಬೇಕು. ಆಧಾರ್ ಕಾರ್ಡ್ ಏನಾಗಿರ್ಬೇಕಪ್ಪ ಅಂದ್ರೆ ನಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕು. ಅದೇ ರೀತಿಯಾಗಿ ಆಕ್ಟಿವ್ ಇಮೇಲ್ ಐ ಡಿ ಇರಬೇಕು, ಮಾರ್ಕ್ ಶೀಟ್ ಇರಬೇಕು. ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸ್ ಇರಬೇಕು. ಏನೇನಪ್ಪ ಅಂದ್ರೆ ನೆಕ್ಸ್ಟ್ ನೋಡ್ರಿ, ನಮ್ದು ಆಧಾರ್ ಕಾರ್ಡ್ ಇರಬೇಕು. ಏನಿರ್ಬೇಕ್ರಿ? ಆಧಾರ್ ಕಾರ್ಡ್ ಇರಬೇಕು, ಸಿಗ್ನೇಚರ್ದ ಸ್ಕ್ಯಾನ್ ಕಾಪಿ ಇರಬೇಕು, ಲೇಟೆಸ್ಟ್ ಫೋಟೋದು ಸ್ಕ್ಯಾನ್ ಕಾಪಿ ಅಥವಾ ಸಾಫ್ಟ್ ಕಾಪಿ ಇರಬೇಕು. ನೆಕ್ಸ್ಟ್ ನಮ್ದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು. ಯಾಕಂದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ದು OTP ಬರ್ತದೆ ಫೋನ್ಗೆ. ಆ ನಂತರ ಒಂದು ಇಮೇಲ್ ಐ ಡಿ ಇರಬೇಕು. ಏನಿರ್ಬೇಕ್ರಿ? ಇಮೇಲ್ ಐ ಡಿ ಇರಬೇಕು. ನೆಕ್ಸ್ಟ್ ಮಾರ್ಕ್ಸ್ ಶೀಟ್ ಇರಬೇಕು, PUC ಅಥವಾ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ನೀವು ಟ್ರೇಡ್ ಹಾಕೋರು ಹಿಡಿದ್ರೆ 8th ಕೂಡ ಮಾರ್ಕ್ಸ್ ಕಾರ್ಡ್ ಇರಬೇಕು. ಅಡ್ರೆಸ್ ಡೀಟೇಲ್ಸ್ ಇರಬೇಕು. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಕರೆಕ್ಟ್ ಆಗಿ 10th + 2 ಇಯರ್ಸ್ ಆಗಿತ್ತಂದ್ರೆ ಏನೇನು ಇರ್ಬೋದು, ITI ಮೇಲೆ ಯಾವ್ದವ, ಡಿಪ್ಲೊಮಾ ಮೇಲೆ ಏನಿದಾವ ನೋಡ್ರಿ, ಅವ್ರಿಗೆ ಬೋನಸ್ ಮಾರ್ಕ್ಸ್ ಕೂಡ ಇರ್ತಾವ. ಏನಿರ್ತಾವ್ರಿ? ಬೋನಸ್ ಮಾರ್ಕ್ಸ್ ಇರ್ತಾವ. ಅದ್ರ ಬಗ್ಗೆನೂ ಕೂಡ ನಾ ಇನ್ಫಾರ್ಮೇಶನ್ ಕೊಡ್ತೀನಿ ಇವಾಗ ನಿಮ್ಗೆ. ಓಕೆ, 10+ ನಿಮ್ದೇನಾದ್ರೂ 2 ಇಯರ್ಸ್ ITI ಆಗಿತ್ತಂದ್ರೆ ಅವ್ರಿಗೆ ಎಷ್ಟು ಬೋನಸ್ ಮಾರ್ಕ್ಸ್ ಬರ್ತಾವ ಅಂದ್ರೆ 20 ಬೋನಸ್ ಮಾರ್ಕ್ಸ್ ಬರ್ತಾವ. ನಿಮ್ಗೆ 10th ಮೇಲೆ ಏನಾದ್ರು 2 ಇಯರ್ಸ್ ಅಥವಾ 3 ಇಯರ್ಸ್ ಡಿಪ್ಲೊಮಾ ಆಗಿತ್ತದ ಅವ್ರಿಗೆ 30 ಮಾರ್ಕ್ಸ್ ಬರ್ತಾವ. ನಿಮ್ದ 12th + 1 ಇಯರ್ ITI ಆಗಿತ್ತಂದ್ರೆ ಅವ್ರಿಗೆ ಏನ್ ಬರ್ತಾವ್ರಿ? 30 ಮಾರ್ಕ್ಸ್ ಬೋನಸ್ ಅದಾವ. ನೆಕ್ಸ್ಟ್ 12th + 2 ಇಯರ್ಸ್ ITI ಆಗಿತ್ತಂದ್ರೆ ಅವ್ರಿಗೂ ಕೂಡ 40 ಮಾರ್ಕ್ಸ್ ಬೋನಸ್ 40 ಮಾರ್ಕ್ಸ್ ಬರ್ತಾವ. 12th + ಡಿಪ್ಲೊಮಾ ಹೋಲ್ಡರ್ ಆಗಿದೆ ಅಂದ್ರೆ 50 ಮಾರ್ಕ್ಸ್ ಬೋನಸ್ ಬರ್ತಾವ. ಸರ್ ನಾವು ಇದಕ್ಕೆ ಕೇಳೇ ಇಲ್ಲ, ಬರೀ NCC ಅಷ್ಟ ಗೊತ್ತು. ಇಲ್ಲ, ಇವ್ರಿಗೂ ಕೂಡ ಬೋನಸ್ ಮಾರ್ಕ್ಸ್ ಇರ್ತಾವ. ಸರ್ NCC ಹೆಂಗ? ನಮ್ದು ನಿಮ್ಮ ಹತ್ರ ಏನಾದ್ರು NCC A ಸರ್ಟಿಫಿಕೇಟ್ ಇತ್ತಂದ್ರೆ 5 ಮಾರ್ಕ್ಸ್ ಇರ್ತಾವ, B ಇತ್ತಂದ್ರೆ 10 ಇರ್ತಾವ, C ಇತ್ತಂದ್ರೆ 20 ಮಾರ್ಕ್ಸ್ ಇರ್ತಾವ. ನೆಕ್ಸ್ಟ್ ನೀವೇನಾದ್ರು NCC ಗಣರಾಜ್ಯೋತ್ಸವದ ಪರೇಡ್ಗೆ ಏನಾದ್ರು ನೀವು ಹೋಗಿದ್ರಿ ಅಂದ್ರೆ NCC ಇಂದ 25 ಮಾರ್ಕ್ಸ್ ಬೋನಸ್ ಇರ್ತಾವ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕಪ್ಪಿ. ನೆಕ್ಸ್ಟ್ ನಮ್ದು ಕ್ಯಾಂಪಸ್ ಅಂತೂ ನೀವು ನೋಡಿದಿರಿ, ಕಾಣಿಸ್ತಾ ಇದೆ. ಇದಾದ ಕೂಡಲೇ ನೆಕ್ಸ್ಟ್ ನಾವು ಅಗ್ನಿವೀರ ಆರ್ಮಿ GD ಅಪ್ಲಿಕೇಶನ್ ಹಾಕ್ತೀವಿ ಅಂದ್ರೆ ನಮ್ದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ GD ಅಪ್ಲಿಕೇಶನ್ ಹಾಕಕ್ಕ 10th ಪಾಸ್ ಆಗಿರ್ಬೇಕು, ಟೋಟಲ್ ಪರ್ಸೆಂಟೇಜ್ 45 ಆಗಿರ್ಬೇಕು. ನೆಕ್ಸ್ಟ್ 5 ಸಬ್ಜೆಕ್ಟ್ ಒಳಗ 33% ಕಿಂತನೂ ಹೆಚ್ಚಿರ್ಬೇಕು. ಹೆಂಗಪ್ಪ ಅಂದ್ರೆ ನಿಮ್ದು ಇಂಟರ್ನಲ್ ಮಾರ್ಕ್ಸ್ ಮತ್ತೆ ಥಿಯರಿ ಮಾರ್ಕ್ಸ್ ಎರಡೂ ಕೂಡಿ 33ಕ್ಕಿಂತ ಮಾರ್ಕ್ಸ್ ಹೆಚ್ಚಿಗೆ ಇರ್ಬೇಕ್ರಿ. 33ಕ್ಕಿಂತ ಮಾರ್ಕ್ಸ್ ಹೆಚ್ಚಿಗೆ ಇರ್ಬೇಕು ಪ್ರತಿಯೊಂದು ಸಬ್ಜೆಕ್ಟ್ ಒಳಗು. 8th ಮ್ಯಾಗಿಂದು ಕೂಡ ಸೇಮ್ ಇರ್ತದೆ. 8th ಮೇಲೆ ಟ್ರೇಡ್ ಅಪ್ಲಿಕೇಶನ್ ಹಾಕೋರಿದ್ರ. ಇದಾದ ಕೂಡಲೇ ನೆಕ್ಸ್ಟ್ ಏನ್ ಬರ್ತದೆ ಅಂದ್ರೆ ಯಾವ ಹುದ್ದೆಗೆ ಏನ್ ಕ್ವಾಲಿಫಿಕೇಶನ್ ಇರಬೇಕು. ಸರ್ ನಾ ಅಗ್ನಿವೀರ್ ಟೆಕ್ನಿಕಲ್ ಹಾಕ್ತೀನಿ. ನಾ ಇಷ್ಟೊತ್ತನ ಹೇಳಿದೆ ಯಾವ್ದ್ರಿ? GD ಬಗ್ಗೆ ಹೇಳಿದೆ. ಸರ್ ನಾವು ಟೆಕ್ನಿಕಲ್ ಹಾಕ್ತಿವಿ. ಟೆಕ್ನಿಕಲ್ ಯಾವ್ಯಾವ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ITI ಆದವ್ರು ಹಾಕ್ಬೋದು. ಯಾವ್ದ್ರಿ? ITI ಆದವ್ರು ಹಾಕ್ಬೋದು. ನೆಕ್ಸ್ಟ್
PUC ಸೈನ್ಸ್ ಆದವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಟೋಟಲ್ ಮಾರ್ಕ್ಸ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 50% ಆಗಿರ್ಬೇಕು. ಏನಾಗಿರ್ಬೇಕ್ರಿ? 50% ಆಗಿರ್ಬೇಕು. ನೆಕ್ಸ್ಟ್ ITI ಅವ್ರಿಗೆ NSQF ಸರ್ಟಿಫಿಕೇಟ್ ಬೇಕು. ಇದು ಯಾರಿಗಾದ್ರೂ ನಿಮ್ಮ ಹತ್ರ ಇದ್ರಿಕಿಲ್ಲ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈ ಒಂದು ಸರ್ಟಿಫಿಕೇಟ್ ನ ನಮ್ಮ ಸಂಸ್ಥೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ನೀವು ಕ್ಲರ್ಕ್ ಅಪ್ಲಿಕೇಶನ್ ಹಾಕ್ತಿವಿ ಅಥವಾ ಸ್ಟೋರ್ ಕೀಪರ್ ಅಪ್ಲಿಕೇಶನ್ ಹಾಕ್ತಂದ್ರೆ ನಿಮ್ದು 10th ಜೊತೆಗೆ PUC ಮುಗಿದಿರ್ಬೇಕು. 10th ಜೊತೆಗೆ ಏನ್ ಮುಗಿದಿರ್ಬೇಕ್ರಿ? PUC ಮುಗಿದಿರ್ಬೇಕು. ಟೋಟಲ್ ಅಗ್ರಿಗೇಟ್ ಮಿನಿಮಮ್ 60% ಇರಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಒಳಗೂ 50ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಬಿದ್ದಿರಬೇಕು. ಆನಂತರ ಕಂಪಲ್ಸರಿ ಇಂಗ್ಲಿಷ್ 50ಕ್ಕಿಂತನೂ ಹೆಚ್ಚಿಗೆ ಇರಬೇಕು. ನೀವೇನಾದ್ರು ಕ್ಲರ್ಕ್ ಹಾಕೋರಿದ್ರೆ ಇಂಗ್ಲಿಷ್ ಜೊತೆಗೆ ಮ್ಯಾಥ್ಸ್ ಮತ್ತು ಅಕೌಂಟೆನ್ಸಿ, ಅಥವಾ ನೀವೇನಾದ್ರು ಕಾಮರ್ಸ್ ಅವರಿದ್ರೆ ಅಕೌಂಟೆನ್ಸಿ ಕಂಪಲ್ಸರಿ 50ಕ್ಕಿಂತ ಹೆಚ್ಚಿಗೆ ಆಗಿರ್ಬೇಕು. ಓಕೆ, ಬ್ಯಾಚ್ ಸ್ಟಾರ್ಟ್ ಆಗುತ್ತದ. ಸೊ ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಿನಿಮಮ್ ವಯಸ್ಸು ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ ನೋಡ್ರಿ 2009. ಸೊ ಇದಕ್ಕಿಂತ ಮುಂಚೆ ಕನ್ಫ್ಯೂಷನ್ ಬೇಡ. 17 ವರ್ಷ 6 ತಿಂಗಳದಿಂದ ಮ್ಯಾಕ್ಸಿಮಮ್ ಎಷ್ಟ್ರಿ 22 ವಯಸ್ಸಾಗಿರ್ಬೇಕು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ನಮಗ ಕಮ್ಮಿ ಸರ್ ನಂದು ಇವಾಗ PUC ಮುದೈತಿ ಅಂದ್ರೆ ನಿಂಗೆ ಮಿನಿಮಮ್ ವಯಸ್ಸು ಎಷ್ಟಾಗಿರ್ಬೇಕಪ್ಪ ಅಂದ್ರೆ 17 ವರ್ಷ 6 ತಿಂಗಳಾಗಿರ್ಬೇಕು. ಮ್ಯಾಕ್ಸಿಮಮ್ ವಯಸ್ಸು ಎಷ್ಟಾಗಿರ್ಬೇಕ್ರಿ? 22 ವಯಸ್ಸಾಗಬೇಕು. ಸರ್ ಯಾವ ಒಂದು ಡೇಟ್ದಿಂದ ಯಾವ ಡೇಟ್ ರೀ? 1 ಜುಲೈ 2005ರಿಂದ 1 ಜುಲೈ 2009 ಮಧ್ಯದಲ್ಲಿ ಜನಿಸಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಕೂಡ ಅಗ್ನಿವೀರ್ GD, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು. ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೋರಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಬರೋದಿಲ್ಲ. ನೆಕ್ಸ್ಟ್ ನಮಗ ಸೆಲೆಕ್ಷನ್ ಪ್ರೊಸೆಸ್ ಹೆಂಗ್ ಬರ್ತದಪ್ಪ ಅಂದ್ರೆ ಫಸ್ಟ್ ನಾವು CBT ಬರಿಬೇಕು. ಆನ್ಲೈನ್ ಟೆಸ್ಟ್ ಇರ್ತದ, CBT ಬರಿಬೇಕು. CBT ಬರ್ದ ನಂತರ ನಿಮ್ದು ಕ್ವಾಲಿಫೈ ಆಯ್ತಂದ್ರೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಫಿಸಿಕಲಿ ಕರೀತಾರೋ. ಫಿಸಿಕಲ್ ಒಳಗ ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮುಗಿದ ನಂತರ ನೆಕ್ಸ್ಟ್ ಏನಿರ್ತದಪ್ಪ ಅಂದ್ರೆ ಮೆಡಿಕಲ್ ಟೆಸ್ಟ್ ಇರ್ತದ. ಆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ. ಆ ನಂತರ ಕೊನೆಯದಾಗಿ ಫೈನಲ್ ಮೆರಿಟ್ ಅನ್ನ ಬಿಡ್ತಾರ. ಇದಾದ ಕೂಡಲೇ ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರೆ ನಮ್ದು ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಯಾವ ತರ ಕಂಡಕ್ಟ್ ಮಾಡ್ತಾರಂದ್ರೆ 13 ಭಾಷೆ ಒಳಗೆ ನಾವು ಎಕ್ಸಾಮ್ ಅನ್ನ ಬರಿಬಹುದು. ಕನ್ನಡದಾಗೂ ಎಕ್ಸಾಮ್ ಬರಿಬಹುದು. ಸರ್ ನಂಗೆ ಇಂಗ್ಲಿಷ್ ಈಜಿ ಆಗ್ತೈತಿ, ಇಂಗ್ಲಿಷ್ ಒಳಗೂ ಬರಿಬಹುದು. ಹಿಂದಿ ಈಜಿ ಆಗ್ತದೆ, ಹಿಂದಿ ಒಳಗೂ ಎಕ್ಸಾಮ್ ಅನ್ನ ಬರಿಬಹುದು. ಸರ್ ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಕ್ವಶನ್ ಇರ್ತಾವ? 50 ಕ್ವಶನ್ ಇರ್ತಾವ್ರಿ. ಆನಂತರ ಟೈಮ್ ಎಷ್ಟಿರ್ತದ? 1 ಅವರ್ ಇರ್ತದ. 50 ಕ್ವಶನ್ ಟೋಟಲ್ 50 ಕ್ವಶನ್ ಇರ್ತದ. ಓಕೆ, ನೆಕ್ಸ್ಟ್ ಹೇಳ್ತೀನಿ ಸಪ್ರೇಟ್ ಹುದ್ದೆಗಳಿಗೆ ಸಪ್ರೇಟ್ ಇರ್ತಾವ. ನೆಕ್ಸ್ಟ್ ಲಾಸ್ಟ್ 2 ವರ್ಷದಿಂದ ನಮ್ಮ ಸಂಸ್ಥೆ ಒಳಗ 750ಕ್ಕಿಂತನೂ ಹೆಚ್ಚಿನ ಅಭ್ಯರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದಾಗ ಅಗ್ನಿವೀರ ಹುದ್ದೆಗಳನ್ನ ನಮ್ಮ ಸಂಸ್ಥೆಯಿಂದ ನಾವೇನ್ ಮಾಡಿದ್ವಪ್ಪ ಅಂದ್ರೆ ಅಷ್ಟು ಅಭ್ಯರ್ಥಿಗಳನ್ನ ಒಂದು ನೌಕರಿ ಹಿಡಿಯುವಲ್ಲಿ ನಮ್ಮ ಸಂಸ್ಥೆದು ಕೂಡ ಸಾಕಷ್ಟು ಎಫರ್ಟ್ ಅದ ಅಂತ ಹೇಳಕ್ಕ ಈ ಒಂದು ಟೈಮ್ದಾಗ ನಂಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಅನ್ಸುತ್ತೆ. ಅದೇ ರೀತಿಯಾಗಿ CBT ದ ಎಕ್ಸಾಮ್ ಪ್ಯಾಟರ್ನ್ ಹೇಳ್ತೀನಿ ನೋಡ್ರಿ. GD ಪರ್ಟಿಕ್ಯುಲರ್ಲಿ ಅಗ್ನಿವೀರ್ ಆರ್ಮಿ GD ಎಕ್ಸಾಮ್ ಪ್ಯಾಟರ್ನ್. ಸೊ ಎಕ್ಸಾಮ್ ಪ್ಯಾಟರ್ನ್ ಒಳಗ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಸ್ವಲ್ಪ ಜನ ಕನ್ಫ್ಯೂಷನ್ ಐತಿ. ಇವಾಗ ನೆಗೆಟಿವ್ ಐತಿ ಅಂತ ತಿಳಿದನ ನೀವು ಏನ್ ಮಾಡ್ರಿ, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ರಿ. ಇನ್ನೂ ಕೂಡ ಎಲ್ಲೂ ಮೆನ್ಷನ್ ಆಗಿಲ್ಲ, ನೆಗೆಟಿವ್ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ, ನೋಟಿಫಿಕೇಶನ್ ಒಳಗೂ ಕ್ಲಾರಿಟಿ ಸಿಕ್ಕಿಲ್ಲ. ನಿಮ್ದು ಇವಾಗ ನೆಗೆಟಿವ್ ಮಾರ್ಕ್ಸ್ ಇರ್ತದ ಅಂತನ ನೀವೇನ್ ಮಾಡ್ರಿ, ನಿಮ್ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ. ಆ ನಂತರ ಜನರಲ್ ನಾಲೆಜ್ ಸೊ ಎಷ್ಟಿರ್ತಾವ ಅಂದ್ರೆ 15 ಕ್ವಶನ್ ಇರ್ತಾವ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತೈತಿ. ಟೋಟಲ್ GK ಎಷ್ಟು ಮಾರ್ಕ್ಸ್ ಬರ್ತಾವ್ರಿ? 30 ಮಾರ್ಕ್ಸ್ ಬರ್ತಾವ. ನೆಕ್ಸ್ಟ್ ಯಾವ್ದಂದ್ರೆ ಜನರಲ್ ಸೈನ್ಸ್ 15 ಕ್ವಶನ್ ಇರ್ತಾವ, ಪ್ರತಿಯೊಂದಕ್ಕೂ 2 ಮಾರ್ಕ್ಸ್. ಒಟ್ಟು ಇಲ್ಲೂ ಕೂಡ ಎಷ್ಟು ಮಾರ್ಕ್ಸ್ ಬರ್ತಾವ್ರಿ? 30. ಸೇಮ್ ಮ್ಯಾಥ್ಸ್ ಒಳಗೂ ಎಷ್ಟಿರ್ತಾವ್ರಿ? 15 ಇರ್ತಾವ. ರೀಸನಿಂಗ್ ಒಳಗೆ ಎಷ್ಟಿರ್ತಾವ್ರಿ? 5 ಇರ್ತಾವ. ಟೋಟಲ್ 50 ಕ್ವಶನ್, ಟೋಟಲ್ ಮಾರ್ಕ್ಸ್ ಎಷ್ಟ್ರಿ? 100 ಇರ್ತಾವ. ಇದು GDದಾಯ್ತು. ನೆಕ್ಸ್ಟ್ ಜನರಲ್ ಡ್ಯೂಟಿದಾಗನೇ ಯಾವ್ದು ಬರ್ತೈತಪ್ಪ ಅಂದ್ರೆ ನಮ್ಗ ಟೆಕ್ನಿಕಲ್ ಪೋಸ್ಟ್ ಯಾವ್ದು ಬರ್ತದ್ರಿ? ಟೆಕ್ನಿಕಲ್ ಪೋಸ್ಟ್ ಯಾರು ಅಪ್ಲೈ ಮಾಡ್ಬೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ITI ಮತ್ತು PUC ಸೈನ್ಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು. ಇಲ್ಲಿ ಟೋಟಲ್ ನೋಡ್ರಿ ಡ್ಯೂರೇಷನ್ ಎಷ್ಟಿರ್ತದೆ? ಇಲ್ಲೂ ಕೂಡ 1 ತಾಸು ಇರ್ತದ. ಸಬ್ಜೆಕ್ಟ್ಗಳು ಯಾವ ಬರ್ತಾವ ನೋಡ್ರಿ. ಫಸ್ಟ್ ಜನರಲ್ ನಾಲೆಜ್ ಬರ್ತದ, ಮ್ಯಾಥ್ಸ್ ಬರ್ತದ, ಫಿಸಿಕ್ಸ್ ಬರ್ತದ, ಕೆಮಿಸ್ಟ್ರಿ ಬರ್ತದ. ಜನರಲ್ ನಾಲೆಜ್ ಒಳಗೆ ಎಷ್ಟು ಇರ್ತಾವ್ರಿ? 10 ಕ್ವಶನ್ ಇರ್ತಾವ. ಒಂದು ಕ್ವಶನ್ಗೆ ಎಷ್ಟ್ರಿ? 4 ಮಾರ್ಕ್ಸ್ ಇರ್ತಾವ. ಆ ನಂತರ ಮ್ಯಾಥ್ಸ್ 15 ಕ್ವಶನ್ ಇರ್ತಾವ. ಇಲ್ಲೂ ಕೂಡ ಒಂದು ಕ್ವಶನ್ಗೆ 4 ಮಾರ್ಕ್ಸ್. ಆ ನಂತರ ಫಿಸಿಕ್ಸ್ ಎಷ್ಟ್ರಿ? 15 ಕ್ವಶನ್. ಕೆಮಿಸ್ಟ್ರಿ ಎಷ್ಟ? 10 ಕ್ವಶನ್ ಇರ್ತಾವ. ಇದು ಯಾವ್ದಪ್ಪ ಅಂದ್ರೆ ಪೋಸ್ಟ್ ಟೆಕ್ನಿಕಲ್ ಪೋಸ್ಟ್ಗೆ. ನೆಕ್ಸ್ಟ್ ಇದಾದ ಕೂಡಲೇ ಯಾವ್ದು ಬರ್ತದ್ರಿ? ಕ್ಲರ್ಕ್ ಎಕ್ಸಾಮ್ ಪ್ಯಾಟರ್ನ್. ಕ್ಲರ್ಕ್ ಒಳಗೂ ಯಾವ್ದು ಇರ್ತೈತ್ರಿ? ಜನರಲ್ ನಾಲೆಜ್, ಜನರಲ್ ಸೈನ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಜನರಲ್ ಇಂಗ್ಲಿಷ್ ಬರ್ತದ. ಇಲ್ಲಿ
ಜನರಲ್ ನಾಲೆಜ್ ಎಷ್ಟು ಇರ್ತಾವೆ 5 ಕ್ವಶನ್ ಇರ್ತಾವ, ಜನರಲ್ ಸೈನ್ಸ್ 5 ಕ್ವಶನ್ ಇರ್ತಾವ, ಮ್ಯಾಥ್ಸ್ 10 ಕ್ವಶನ್ ಇರ್ತಾವ, ಕಂಪ್ಯೂಟರ್ ಸೈನ್ಸ್ 5 ಕ್ವಶನ್ ಇರ್ತಾವ, ಜನರಲ್ ಇಂಗ್ಲಿಷ್ 25 ಕ್ವಶನ್ ಇರ್ತಾವ. ಇಲ್ಲೂ ಕೂಡ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬರ್ತಾವ್ರಿ 4 ಮಾರ್ಕ್ಸ್ ಬರ್ತಾವ. 50 ಕ್ವಶನ್ ಟೋಟಲ್ ಮಾರ್ಕ್ಸ್ ಎಷ್ಟು ರೀ 200 ಮಾರ್ಕ್ಸ್ ಇರ್ತಾವ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ಸ್ ಅಂತ ಬರ್ತದ. ಇಲ್ಲಿಯೂ ಕೂಡ ಸಬ್ಜೆಕ್ಟ್ ಯಾವ್ದ್ರಿ ಜನರಲ್ ನಾಲೆಜು, ಮ್ಯಾಥ್ಸು, ಫಿಸಿಕ್ಸು, ಬಯೋಲಜಿ, ಕೆಮಿಸ್ಟ್ರಿ ಬರ್ತದ. ಇಲ್ಲೂ ಕೂಡ ಒಂದು ಕ್ವಶನ್ಕ 4 ಮಾರ್ಕ್ಸ್ ಇರ್ತದ. ಇದಾದ ತಕ್ಷಣ ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂದ್ರೆ ನಮ್ದು ಫಿಸಿಕಲ್ ಒಳಗ ಅಗ್ನಿವೀರ ಆರ್ಮಿ ಜಿಡಿದ ಹೈಟ್ ಎಷ್ಟು ಇರ್ಬೇಕಂದ್ರೆ 166 ಸೆಂಟಿಮೀಟರ್ ಇರಬೇಕು, ಟೆಕ್ನಿಕಲ್ಗೆ 165 ಸೆಂಟಿಮೀಟರ್ ಇರಬೇಕು, ಕ್ಲರ್ಕಿಗೆ 162 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಎಲ್ಲರಿಗೂ ಸೇಮ್ ಇರ್ತದೆ, ನಾರ್ಮಲ್ ಆಗಿ 77 ಸೆಂಟಿಮೀಟರ್ ಇರಬೇಕು. ಆ ನಂತರ ನಾವು ಎಕ್ಸ್ಪಾಂಡ್ ಮಾಡಿದಾಗ 5 ಸೆಂಟಿಮೀಟರ್ ನಮ್ದು ಚೆಸ್ಟ್ ಏನಾಗ್ಬೇಕ್ರಿ ಎಕ್ಸ್ಪಾಂಡ್ ಆಗ್ಬೇಕು, ಉಬ್ಬಿಸ್ಬೇಕು. ಆ ನಂತರ ವೇಟ್ ಹೆಂಗಿರ್ತದ ಅಂದ್ರೆ ನಮ್ಮ ಹೈಟಿಗೆ ತಕ್ಕಂಗೆ ನಮ್ದು ವೇಟ್ ಇರ್ತದ. ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ. ಮೆಡಿಕಲ್ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋಣ. ಸೊ ಇದು ನಮ್ಮ ಶಾರದಾ ವಿದ್ಯಾಲಯದ ಹಾಸ್ಟೆಲ್ ಕ್ಯಾಂಪಸ್ ಆಗಿರ್ಬೋದು, ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಗ್ರೌಂಡ್ ಆಗಿರ್ಬೋದು. ನೆಕ್ಸ್ಟ್ ಇದಾದ ಕೂಡಲೇ ನಮ್ಗೆ ರನ್ನಿಂಗ್ ಎಷ್ಟು ಇರ್ತದಪ್ಪ ಅಂದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. ಗ್ರೂಪ್ 1 5 ನಿಮಿಷ 30 ಸೆಕೆಂಡ್ ತನಕ ಟೈಮಿಂಗ್ ಇರ್ತದೆ. ಗ್ರೂಪ್ 2 ಏನಿರ್ತದಪ್ಪ ಅಂದ್ರೆ 5 ನಿಮಿಷ 31 ಸೆಕೆಂಡ್ ಗ್ರೂಪ್ 2 ಆಗ್ತದೆ. ಇವಕ್ಕೂ ಕೂಡ ಸಪರೇಟ್ ಮಾರ್ಕ್ಸ್ ಇರ್ತಾವ. ನಮ್ದು ಗ್ರೂಪ್ 1 ಒಳಗೆ ಪಾಸ್ ಆದ್ರೆ 60 ಮಾರ್ಕ್ಸ್ ಇರ್ತಾವ, ಗ್ರೂಪ್ 2 ಒಳಗಾದ್ರೆ 45 ಇರ್ತಾವ. ಅದಾದ ನಂತರ ಗ್ರೂಪ್ 3 ಎಷ್ಟು ಇರ್ತಾವ್ರಿ 36 ಮಾರ್ಕ್ಸ್, ಗ್ರೂಪ್ 4 24 ಮಾರ್ಕ್ಸ್. ನಮ್ದು ಫೈನಲ್ ಮೆರಿಟ್ ಒಳಗೆ ಎಕ್ಸಾಮ್ ಸ್ಕೋರ್ ಮತ್ತು ಫಿಸಿಕಲ್ ಸ್ಕೋರ್ ಎರಡೂ ಕೂಡ ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ ಫುಲ್ ಅಪ್ಸ್. ಫುಲ್ ಅಪ್ಸ್ ಅನ್ನ ನಾವೇನಾದ್ರೂ 10 ಹೊಡೆದ್ರೆ ನಮಗೆ ಮಾರ್ಕ್ಸ್ ಎಷ್ಟು ಬರ್ತಾವ್ರಿ 40 ಬರ್ತಾವ. 9 ಹೊಡೆದ್ರೆ 33 ಮಾರ್ಕ್ಸ್ ಬರ್ತಾವ. 8 ಹೊಡೆದ್ರೆ 27 ಮಾರ್ಕ್ಸ್. 7 ಹೊಡೆದ್ರೆ ಎಷ್ಟ್ರಿ 21. 6 ಹೊಡೆದ್ರೆ ಎಷ್ಟ 16. ಕಂಪಲ್ಸರಿ ನಾವು 6 ಫುಲ್ ಅಪ್ಸ್ ಹೊಡೆದ್ರೆ ಏನಾಗ್ತಾವ್ರಿ ಪಾಸ್ ಆಗ್ತಾವ. 6ಕ್ಕಿಂತ ಕಮ್ಮಿ ಹೊಡೆದ್ರೆ ನಮ್ನ ಏನ್ ಮಾಡ್ತಾರ ಅಂದ್ರೆ ಇಲ್ಲೇ ಫೇಲ್ ಮಾಡಿ ಹೊರಗೆ ಹಾಕ್ತಾರೆ. ಇದಾದ ಕೂಡಲೇ ನೆಕ್ಸ್ಟ್ ಯಾವ್ದು ಬರ್ತದೆ ಅಂದ್ರೆ ಜಿಗ್ಜಾಗ್ ಬ್ಯಾಲೆನ್ಸ್ ಬರ್ತದೆ. ಅಂಕು ಡೊಂಕಿನ ನಡಿಗೆ ಜಿಗ್ಜಾಗ್ ಬ್ಯಾಲೆನ್ಸ್ ಬರ್ತದೆ. ಆ ನಂತರ 9 ಫೀಟ್ ಡೀಚ್ ಇರ್ತದೆ. ಕಂಪಲ್ಸರಿ ಎಲ್ಲರೂ 2 ಪಾಸ್ ಆಗ್ತಾರೆ, ಏನೋ ಪ್ರಾಬ್ಲಮ್ ಇರೋದಿಲ್ಲ. ನೆಕ್ಸ್ಟ್ ಅಗ್ನಿವೀರ್ ಆರ್ಮಿದ ಮೆಡಿಕಲ್ ಪ್ರೊಸೆಸ್ ಯಾವ್ದು ರೀತಿ ಇರ್ತದೆ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಹೈಟ್ ಬಗ್ಗೆ ಹೇಳಿದ್ದೇನೆ, ವೇಟ್ ಬಗ್ಗೆ ಹೇಳಿದ್ದೇನೆ, ಚೆಸ್ಟ್ ಮೆಜರ್ಮೆಂಟ್ ಬಗ್ಗೆನೂ ಹೇಳಿದ್ದೇನೆ. ನೆಕ್ಸ್ಟ್ ಇನ್ ಏನ್ ಮಾಡ್ತಾರಪ್ಪ ಅಂದ್ರೆ ಐ ಟೆಸ್ಟ್ ಮಾಡ್ತಾರ. ಸೊ ಐ ಟೆಸ್ಟ್ ಅಂದ್ರೆ ನಮ್ಮ ಕಣ್ಣುಗಳನ್ನ ಟೆಸ್ಟ್ ಮಾಡ್ತಾರೆ. ಇಲ್ಲಿ ಕಲರ್ ಬ್ರೈಟ್ನೆಸ್ ಚೆಕ್ ಮಾಡ್ತಾರೆ, 6x6 ಚೆಕ್ ಮಾಡ್ತಾರೆ, ನೆಕ್ಸ್ಟ್ ಐ ರೊಟೇಷನ್ ಚೆಕ್ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲಾನು ನಮ್ಮ ಇನ್ಸ್ಟಾಗ್ರಾಮ್ದಾಗ ಆಲ್ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ದು ಕಿವಿಗಳನ್ನ ಚೆಕ್ ಮಾಡ್ತಾರೆ. ಕಿವಿ ಒಳಗ ವ್ಯಾಕ್ಸ್ ಇರಬಾರ್ದು, ಕೂಗ್ನಿ ಇರಬಾರ್ದು. ನೆಕ್ಸ್ಟ್ ಅಲ್ಲಿ ಇರ್ತಕ್ಕಂಥ ಒಳಗೆ ಏನಾದ್ರು ಅದಕ್ಕೆ ರಂಧ್ರಗಳ ಬಿದ್ದಿರಬಾರ್ದು, ಇದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಡೆಂಟಲ್ ಚೆಕಪ್ ಒಳಗೆ ಏನ್ ಮಾಡ್ತಾರೆ, ನಮ್ಮ ಹಲ್ಲುಗಳ ಒಳಗ ಹಲ್ಲಿಗೆ ಕ್ಯಾವಿಟಿ ಆಗಿರ್ಬೋದು ಅಥವಾ ಹಲ್ಲು ಹುಳುಕಾಗಿರ್ಬಾರ್ದು, ಹಲ್ಲಿನಾಗಿರ್ಬಾರ್ದ್ರಿ ಹುಳುಕಾಗಿರ್ಬಾರ್ದು. ನೆಕ್ಸ್ಟ್ ಸಾಕಷ್ಟು ಜನ ಅಭ್ಯರ್ಥಿಗಳು ಫೇಲ್ ಆಗೋದು ಯಾವ್ದಕ್ಕಪ್ಪ ಅಂದ್ರೆ ಓಪನ್ ಬೈಟ್ ಅಂತಕ್ಕಂಥ ಪಾಯಿಂಟ್ ಸಲುವಾಗಿ ಫೇಲ್ ಆಗ್ತಿರ್ತಾರೆ. ಇದ್ರ ಬಗ್ಗೆ ಮೆಡಿಕಲ್ ಬಗ್ಗೆ ಏನೇ ಡೌಟ್ ಇದ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ. ಆ ಒಂದು ಪಾಯಿಂಟ್ನ ನಾವು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟೇ ಕೊಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಫ್ಲಾಟ್ ಫುಟ್ ಮತ್ತು ನಾಕ್ನಿ ಪಾಯಿಂಟ್ಗಳನ್ನ ಚೆಕ್ ಮಾಡ್ತಾರೆ. ಫ್ಲಾಟ್ ಫುಟ್ ಅಂದ್ರೆ ನಿಮ್ಗೆ ಗೊತ್ತೈತಿ, ನಡುಕ ಕಾಲೊಳಗೆ ಕೆಳಗೆ ಗ್ಯಾಪ್ ಇರಬೇಕು, ಇರ್ಲಿಲ್ಲ ಅಂದ್ರೆ ಫ್ಲಾಟ್ ಫುಟ್ ಅಂತ ಪಾಯಿಂಟ್ನ ಬರೆದು ಫೇಲ್ ಮಾಡುವಂತ ಸಾಧ್ಯತೆ ಇರ್ತದೆ. ನಾಕ್ನಿ ಅಂದ್ರೆ ಏನ್ರಿ, ಎರಡೂ ಮೊಣಕಾಲುಗಳು ಕೂಡ್ತಿದ್ವು ಅಂದ್ರೆ ಅಲ್ಲಿ ಏನ್ ಬರೀತಾರಪ್ಪ ಅಂದ್ರೆ ನಮಗ ನಾಕ್ನಿ ಅಂತ ಬರೀತಿರ್ತಾರೆ. ನೆಕ್ಸ್ಟ್ ಫ್ರಾಕ್ಚರ್ಸ್ ಇರಬಾರ್ದು, ಕಾಲುಗಳ ಎಲ್ಲೂ ಮುರಿದಿರಬಾರ್ದು. ಮುರಿದು ವಾಪಸ್ ರಿಕವರಿ ಆಗಿರೋ ನಡಿತೈತಿ, ಆದ್ರೆ ಕಾಲೊಳಗ ಎಲ್ಲೂ ಕೂಡ ರಾಡ್ ಹಾಕಿರಬಾರ್ದು. ರಾಡ್ ಹಾಕಿರಂದ್ರೆ ಅದು ಪಾಸ್ ಆಗಲ್ಲ. ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಸ್ಕಿನ್ ಅಂಡ್ ಸರ್ಜಿಕಲ್ ಡಿಸೀಸಸ್, ಏನಾದ್ರು ಫಂಗಲ್ ಇನ್ಫೆಕ್ಷನ್ಗಳಿದ್ರೆ ಅದಕ್ಕೂ ಕೂಡ ಮೆಡಿಕಲ್ ಬರೆಯುವಂತ ಸಾಧ್ಯತೆ ಇರ್ತದೆ. ಅದನ್ನೆಲ್ಲ ನಾವು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ನೆಕ್ಸ್ಟ್ ಇಂಟರ್ನಲ್ ಹೆಲ್ತ್ ಚೆಕಪ್ ಕೂಡ ಮಾಡ್ತಾರೆ. ನಾರ್ಮಲ್ ಆಗಿ ನಮಗೆ ಶುಗರ್ ಐತಿಲ್ಲೋ, ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, BP ಟೆಸ್ಟ್ ಕೂಡ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಟ್ಯಾಟೋ ಚೆಕಪ್ ಇರ್ತದೆ. ಸೊ ಎಲ್ಲೂ ಬಾಡಿ ಒಳಗೆ ಟ್ಯಾಟೋಗಳು ಇರಬಾರ್ದು. ಅದ್ರ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ನಿಮ್ಮ ಟ್ಯಾಟೋ ಫೋಟೋನ ನಮ್ಗೆ ಕಳಿಸ್ರಿ, ನಾವು ಅದು ಪಾಸ್ ಆಗ್ತಿತ್ತು ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಕೊಡ್ತೀವಿ. ನೆಕ್ಸ್ಟ್ ಏನೇನು ಮಾಡ್ತಾರಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ಏನೇನು ಬೇಕಪ್ಪ ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿದ ನಂತರ ನಮ್ದು ಡಾಕ್ಯುಮೆಂಟ್ಸ್ಗಳನ್ನ ನಾವು ಯಾವ ಇವಾಗಿಂದ ರೆಡಿ ಮಾಡ್ಕೋಬೇಕಂದ್ರೆ ಅಡ್ಮಿಟ್ ಕಾರ್ಡ್ ಅವ್ರಿಗೆ ಕೊಡ್ತಾರೆ, ಫೋಟೋ ನಮ್ಮ ಕಡೆ ಇರಬೇಕು. ನೆಕ್ಸ್ಟ್ ಎಜುಕೇಶನ್ ಸರ್ಟಿಫಿಕೇಟ್ ಇರಬೇಕು, ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಇರಬೇಕು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕು, ಕಾಸ್ಟ್ ಇನ್ಕಮ್ ಇರಬೇಕು, ಪೊಲೀಸ್ ವೆರಿಫಿಕೇಶನ್ ಇರಬೇಕು, ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರಬೇಕು, ನೆಕ್ಸ್ಟ್ ವಿಲೇಜ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರಬೇಕು, ಅನ್ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು, ರಿಲೇಶನ್ಶಿಪ್ ಸರ್ಟಿಫಿಕೇಟ್ ಇರಬೇಕು. ಇವನ್ನೆಲ್ಲನೂ ಕೂಡ ನಮ್ಮ ಭರತೇಶ್ ಮುಡ್ಲಿಗೆ ಅಂತಕ್ಕಂಥ ವಾಟ್ಸಪ್ ಚಾನಲ್ದಾಗ ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆ ನಾವು ಅಪ್ಲೋಡ್ ಮಾಡಿರ್ತೀವಿ.
ಇದಾದ ನಂತರ ನಿಮ್ಗೆ ಏನಾದರೂ ಡೌಟ್ಗಳಿದ್ದು ಅಂದ್ರೆ ನಮ್ಮ ಶಾರದಾ ವಿದ್ಯಾಲಯದ ನಂಬರ್ ಅದ. ಸೊ ಎಲ್ಲಾ ಕಡೆ ನಂಬರ್ ಸಿಗ್ತದೆ ನಿಮ್ಗೆ 8088223005 ಅಂತಕ್ಕಂಥ ನಂಬರ್ಗೆ ಕಾಲ್ ಮಾಡ್ರಿ. ಎನಿ ಟೈಮ್ ಕಾಲ್ ಮಾಡ್ರು ನಿಮ್ಮ ಡೌಟ್ಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ. ಅದೇ ರೀತಿಯಾಗಿ 2026 ನಿಮಗೂ ಕೂಡ ಅಗ್ನಿವೀರ ಆರ್ಮಿ, GD, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ಗಳಿಗೆ ಏನಾದರೂ ಆಯ್ಕೆ ಆಗ್ಬೇಕಂತಕ್ಕಂಥ ಆಸೆ ಇದ್ರೆ ನಮ್ಮ ಶಾರದಾ ವಿದ್ಯಾಲಯದಲ್ಲಿ ಇದೇ ಬರ್ತಕ್ಕಂಥ 20ನೇ ತಾರೀಕಿನಿಂದ ಹೊಸ ಬ್ಯಾಚ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಈ ಒಂದು ವಿಡಿಯೋದಾಗ ನಮ್ಮ ಸಂಸ್ಥೆಯೊಳಗೆ ಎಷ್ಟು ಜನ ಪಾಸ್ ಆಗಿದ್ದಾರೆ, ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಫೆಸಿಲಿಟಿ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಾನು ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ, GD, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಡಾಕ್ಯುಮೆಂಟ್ಸ್ಗಳು ಬೇಕು, ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಚಲೋ ಅನ್ಸಿತ್ತಂದ್ರೆ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಅಗ್ನಿವೀರ ಆರ್ಮಿ, GD, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ಗಳಿಗೆ ತಯಾರಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.